ಹಾಯ್ ವೀಕ್ಷಕರೇ, ವೆಲ್ಕಮ್ ಟು ಪವಿತ್ರ ಪಾಕಶಾಲೆ. ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಉಪ್ಸಾರು ಖಾರ ಮಾಡ್ತಾಯಿದ್ದೀನಿ, ಉಪ್ಪೆಸರು ಖಾರ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಖಾರ ಅಂತ ತಿಳಿಸ್ಕೊಡ್ತೀನಿ. ಬೇಳೆ ಉಪ್ಸಾರು, ಸೊಪ್ಪು ಉಪ್ಸಾರು ಮಾಡ್ಬೋದು, ಚೆನ್ನಾಗಿರುತ್ತೆ. ಅದಕ್ಕೆ ರಾಗಿ ಮುದ್ದೆ, ಅನ್ನ ಸೂಪರಾಗಿರುತ್ತೆ. ಯಾವ ರೀತಿ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಫಸ್ಟು ಒಂದು ಬಾಣಲಿ ಇಕ್ಕಿದ್ದೀನಿ ಸಣ್ಣದು, ಅದಕ್ಕೆ ಕಾಳು ಮೆಣಸು ಹಾಕ್ತಾಯಿದ್ದೀನಿ. ಅದಕ್ಕೆ ಕಾಳು ಮೆಣಸು ಹಾಕಿ ಒಂದು ಸ್ವಲ್ಪ ಡ್ರೈ ಫ್ರೈ ಮಾಡ್ಕೊಳ್ಳೋಣ. ಮಾಡ್ಕೊಂಬಿಟ್ಟು ಜೀರಿಗೆ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಜೀರಿಗೆನೂ ಅಷ್ಟೇ ಸ್ವಲ್ಪ ಫ್ರೈ ಆಗಲಿ. ಎರಡೂ ತುಂಬ ಚೆನ್ನಾಗಿರುತ್ತೆ ಉಪ್ಪೆಸರು ಖಾರ. ನೋಡಿ ಇವಾಗ ಆಗಿದೆ. ಇದು ಆಗಿದ ತಕ್ಷಣ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ. ಒಂದು ಸೈಡ್ಗೆ ನೋಡಿ, ಒಂದು ಪ್ಲೇಟ್ಗೆ ಹಾಕ್ಕೊತೀನಿ ಸೈಡ್ಗಿಡಿ. ತಿರ್ಗಾ ಇವಾಗ ಇಟ್ಕೊಂಡು ಅದಕ್ಕೆ ಮೆಣಸಿನ್ಕಾಯಿ ಹಾಕಿ, ಹಸಿಮೆಣಸಿನ್ಕಾಯಿ ಅದೊಂದು 5-6 ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇದು 2 ರೋಸ್ಟ್ ಹಾಕಬೇಕು, ಹಿಂಗೆ ಫ್ರೈ ಆಗಬೇಕು. ಅದೂ ಡ್ರೈ ಫ್ರೈ ಹಾಕಿ ತುಂಬ ಚೆನ್ನಾಗಿರುತ್ತೆ ಉಪ್ಪೆಸರು ಖಾರ. ಇದೇ ರೀತಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಆಗಿದೆ. ಇವಾಗ ಒಂದು ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು. ಇಲ್ಲಿ ಉಪ್ಪೆಸರು ರೆಡಿ ಆಗ್ತಾಯಿದೆ. ಸೊಪ್ಪು ಹಾಕಿ ಬೇಳೆ ಹಾಕಿ ಮಾಡ್ತಾಯಿದ್ದೀನಿ. ನೋಡಿ ಇದು ರೆಡಿ ಆಗಿದೆ. ಇವಾಗ ಒಂದು ಸ್ವಲ್ಪ ತಣ್ಣಗಾಗಲಿ, ಒಂದು 2 ನಿಮಿಷ. ಇವಾಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ನೋಡಿ ಇದು ಯಾವುದಪ್ಪ, ಜೀರಿಗೆ ಮೆಣಸು ಹಾಕ್ಕೊತಾ ಇದ್ದೀನಿ, ಹುರಿದಿಟ್ಕೊಂಡಿದ್ನಲ್ಲ. ಆಮೇಲೆ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ಆಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳಿ. ಟೊಮೊಟೊ ಹಾಕ್ಕೋಬೇಡಿ, ಚೆನ್ನಾಗಿರಲ್ಲ. ಹುಣಸೆಹಣ್ಣು ಹಾಕ್ಕೊಳ್ಳಿ. ಹುಣಸೆಹಣ್ಣು ಹಾಕ್ಕೊಂಬಿಟ್ಟು ಇವಾಗ ನಾನು ಮೆಣಸಿನ್ಕಾಯಿನೂ ಆಮೇಲೆ ಬೆಳ್ಳುಳ್ಳಿನೂ ರೋಸ್ಟ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. ಇದೇ ಮೆಥಡಲ್ಲಿ ಮಾಡಿ ನೀವು, ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಒಂದು ಸ್ವಲ್ಪ ಇದಕ್ಕೆ ತೆಂಗಿನಕಾಯಿ ಹಾಕಿ ಸ್ವಲ್ಪ ಹಾಕ್ಕೊಳ್ಳಿ. ಇದಕ್ಕೆ ಕಲ್ಲು ಉಪ್ಪು ಹಾಕಬೇಕು, ಪುಡಿ ಉಪ್ಪು ಹಾಕಬೇಡಿ. ನೋಡಿ ಕಲ್ಲುಪ್ಪು ಒಂದು ಸ್ವಲ್ಪ ಹಾಕ್ಕೊಂಡು ಇವಾಗ ನೀರು ಸೇರಿಸಿ ಒಂದು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳಿ. ಉಪ್ಪೆಸರು ಖಾರ ರೆಡಿ ಇದೆ. ಇದಕ್ಕೆ ಈಗ ಉಪ್ಸಾರಿಗೆ, ಮುದ್ದೆಗೆ, ಅನ್ನಗೆ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ಪೂನ್ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ಮಾಡೋದು, ಅದಕ್ಕೆಲ್ಲ ಏನೇನೋ ಹಾಕಿ ಮಾಡಬಾರ್ದು. ಸಿಂಪಲಾಗಿ ಇಷ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೀವು ಮನೆಯಲ್ಲಿ ಒಂದ್ಸಲಿ. ನನ್ನ ಚಾನಲ್ ನೋಡ್ತಾ ಇರೋರು ನನಗೆ ಸಪೋರ್ಟ್ ಮಾಡಿ.